ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಟ್ಯಾಟಿಸ್ಟಿಕ್ಸ್ ಬೈ ಸವಿತಾ. ಇಲ್ಲಿ ಆಪರೇಷನ್ ರಿಸರ್ಚಲ್ಲಿ ಈಗ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಇಂಡೆಕ್ಸ್ ನಂಬರು, ವೈಟಲ್ ಸ್ಟ್ಯಾಟಿಸ್ಟಿಕ್ಸು, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು, ಥೆರಟಿಕಲ್ ಡಿಸ್ಟ್ರಿಬ್ಯೂಷನ್ ಆಲ್ಮೋಸ್ಟ್ ಅಪ್ಲೋಡ್ ಮಾಡಿದ್ದೀನಿ. ಈಗ ರೀಸೆಂಟಾಗಿ ನಾನು ಆಪರೇಷನ್ ರಿಸರ್ಚನ್ನು ಮಾಡಿರಲಿಲ್ಲ. ಆಪರೇಷನ್ ರಿಸರ್ಚಲ್ಲಿ ನಿಮಗೆ ವೆರಿ ಇಂಪಾರ್ಟೆಂಟು 21 ಮಾರ್ಕ್ಸ್ ಕವರ್ ಆಗುತ್ತಲ್ಲೇ. 21 ಮಾರ್ಕ್ಸ್ ಕವರ್ ಆಗೋದ್ರಿಂದ ಅಲ್ಲಿ ಎಲ್ಲ 5 ಚಾಪ್ಟರ್ ಕೂಡ ಇಂಪಾರ್ಟೆಂಟ್ ನಿಮಗೆ. ಅಲ್ಲಿ ಬರೋ ನಿಮ್ಮದು 3 ಕ್ವಶನ್ ಅಂತಂದರೆ 5 ಚಾಪ್ಟ್ರಲ್ಲಿ ಯಾವುದಾದ್ರೂ 3 ಅಂದರೆ LPP ಒಂದು ಕಂಪಲ್ಸರಿ. ಬಟ್ ಇನ್ನೆರಡು ಕ್ವಶನ್ ಏನಿದೆಯಲ್ಲ ಅದು ಯಾವುದಾದ್ರೂ 4 ಚಾಪ್ಟ್ರಲ್ಲಿ ಇರ್ಬೋದು. ಬಟ್ ಎಲ್ಲ ಈಸಿಯಾಗಿದೆ. ನೀವು ಒಂದು ಸ್ವಲ್ಪ ಮಾಡೋದನ್ನು ಪರ್ಫೆಕ್ಟಾಗಿ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಈಸಿಯಾಗಿರುವಂಥ ಕ್ವಶನು ಆರಾಮ್ಸೆ ನೀವು ಸಾಲ್ವ್ ಮಾಡ್ಬೋದು. ಮತ್ತು ಇಲ್ಲಿ ಲೆಂದಿ ಇಲ್ಲ, ಮತ್ತು ಭಾಳ ಫಾರ್ಮುಲಾಸ್ ಇಲ್ಲ. ನೀವು ಆರಾಮ್ಸೆ ಇನ್ವೆಂಟ್ರಿ ಥಿಯರಿ ಒಂದು ಬಿಟ್ಬಿಟ್ರೆ ಏನು ಮತ್ತು ಬೇರೆ ಅದರಲ್ಲಿ ಫಾರ್ಮುಲಾಸ್ನೇ ಇಲ್ಲ. ಅದನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನಾನು ಇಲ್ಲಿ ತೊಗೊಂಡಿದ್ದೀನಿ ಈ ನೋಟ್ಸಲ್ಲಿ. ಇಲ್ಲಿ ನೋಡಿ, ಫಸ್ಟ್ ಒಂದು ರಿಪ್ಲೇಸ್ಮೆಂಟ್ ಥಿಯರಿ ತೊಗೊಂಡಿದ್ದೀನಿ. ಇಲ್ಲಿ ರಿಪ್ಲೇಸ್ಮೆಂಟ್ ಥಿಯರಿ ಸಾಲ್ವ್ ಮಾಡಿದ್ದಿದೆ ಇದು. ದ ಕಾಸ್ಟ್ ಆಫ್ ಅ ಸ್ಕೂಟರ್ ಈಸ್ 36,000. Its resale value and maintenance cost at a different age are given below. When the scooter has to be replaced. Okay, year of service is given 6, maintenance cost is given, and resale value is given. Solution: P is equals to 36,000 is given. Okay, ಇಲ್ಲಿ ನೋಡಿ, ಇಯರ್ ಬರ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಪಿ ಬರ್ಕೋಬೇಕಂತ ಏನಿಲ್ಲ. ಇದನ್ನು P ಮೈನಸ್ SN ಮಾಡ್ಕೊಂಡ್ಬಿಟ್ರೆ ಸಾಕು. ನೀವು ಇದಕ್ಕೆ ಇಲ್ಲಿ 1 ಮಾರ್ಕ್ ಬರುತ್ತೆ ನಿಮಗೆ. ಅದಕ್ಕೆ SN ಅಂತೂ ಕೊಟ್ಟಿದ್ದಾರೆ. ಈ ಮೇಂಟೆನೆನ್ಸ್ ಕಾಸ್ಟ್ ಅಂದಾಗ ನೀವು ಇಲ್ಲಿ ತೊಗೊಳ್ಳೋದು CI, ಮತ್ತು ರೀಸೇಲ್ ವ್ಯಾಲ್ಯೂ ತೊಗೊಳ್ಳೋದು SN ಅಂತ. SN ಕೊಟ್ಬಿಟ್ಟಿದ್ದಾರಲ್ಲ, SN ಹಾಕ್ಕೊಂಡ್ಬಿಟ್ಟು P ಮೈನಸ್ SN you have to calculate. ಓಕೆ, ನಿಮಗೆ ಸರಿಯಾಗಿಲ್ಲ ಅಂದರೆ ಕಾಲಮ್ ವೈಸಾಗೆ ಇದೇ ರೀತಿ ತೊಗೊಂಡ್ಬಿಡಿ. P minus 36,000 minus 28,000. 36 minus 22,000, that is 14,000. 36,000 minus 20,000, 16,000. Like that you have to go on calculating these values. Okay. Then P minus SN, summation of CI. CI is given 800, 1300, 1900. It is given. You have to calculate sum of CI. Sum of CI, how you are calculating? 800 as it is you are writing. 800 plus 1300 you are adding, and 2100. 2100 plus 1900 again you are adding. Okay, these three values you are adding. Okay, these three values is adding, and you are writing as this 4,000. Next again 4 values you are adding, means 800 plus 1300, 2100. 2100 plus 1900, that is a 4,000. 4,000 plus 2,700, that is 6,700. 6,700 plus 3,900, then 10,600. Okay, then go on adding the values. Be careful when you are adding the values. ಕ್ಯಾಲ್ಕುಲೇಟ್ ಮಾಡುವಾಗ ನೀವು ಕೇರ್ಫುಲ್ಲಾಗಿ ಮಾಡಬೇಕಾಗತ್ತೆ. ಇಲ್ಲಿ ಒಂದು ರಾಂಗ್ ಆದರೂ ಕೂಡ ಅಲ್ಲೆಲ್ಲ ರಾಂಗ್ ಆಗಿಬಿಡುತ್ತೆ. ನೆಕ್ಸ್ಟು P ಮೈನಸ್ SN ಪ್ಲಸ್ CI ಎರಡನ್ನೂ ಆ್ಯಡ್ ಮಾಡ್ತೀರ. ಸಮೇಷನ್ ಆಫ್ CIನ ಇಲ್ಲಿ ಆ್ಯಡ್ ಮಾಡ್ಕೊಳ್ತೀರಾ ಎರಡನ್ನು. 8,000 ಪ್ಲಸ್ 800, ದಟ್ ಈಸ್ 8,800. 14,000 ಪ್ಲಸ್ 2,100, ದಟ್ ಈಸ್ 16,100. 1,900 ಪ್ಲಸ್ 16,000 ಪ್ಲಸ್ 4,000, that is a 20,000. Okay, then go on adding the P minus SN plus summation of CI. Then after this 8,800 divided by 1, this 16,100 divided by 2, 20,000 divided by 3, 24,700 divided by 4, this is divided by 5, this is divided by 6, means the year it is that you have to consider it as N. Divided by N you have to take it. What is the formula? A of N is equals to P minus SN plus summation of CI divided by N you have to calculate. Okay. Then after calculating this one, which one is less here? Which one is less comparative to these all? This one is a less value. Okay. 5,980 is a minimum. Then you have to write here the comment: annual average cost
is minimum for n is equals to 5. The scooter should be replaced after using it 5 years. You have to write it this one. Okay. This is the example of replacement theory. ಓಕೆ, ಈಗ ರಿಪ್ಲೇಸ್ಮೆಂಟ್ ಥೇರಿ ಬಂದಿಲ್ಲ ಅಂದ್ಕೋಣ. ರಿಪ್ಲೇಸ್ಮೆಂಟ್ ಥೇರಿನೇ ನಿಮ್ಗೆ ಜಾಸ್ತಿ ಬರೋದು ರಿಪ್ಲೇಸ್ಮೆಂಟ್ ಥೇರಿ. ಅದು ಬಂದಿಲ್ಲ ಅಂತಂದರೆ ನಿಮ್ಗೆ ಅಲ್ಲಿ ಕೇಳೋದು ಇನ್ವೆಂಟ್ರಿ ಥೇರಿ. ಇನ್ವೆಂಟ್ರಿ ಥೇರಿಯಲ್ಲಿ ಏನೇನು ಎರಡು ಅಲ್ಲಿ ಮಾಡೆಲ್ 1 ಮಾಡೆಲ್ 2 ಇನ್ವೆಂಟ್ರಿ ಥೇರಿ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ 5 ಮಾರ್ಕ್ಸಿಂದು, ಅದನ್ನು ನೋಡಿ. ಇಲ್ಲಿ ಕೂಡ ನಾನು ಇದನ್ನು ಬಿಡಿಸ್ತಾ ಇದ್ದೀನಿ. ದಟ್ ಈಸ್ firm has to supply 80 electric motors every week to a customer. Every week to a customer. Production cost is instantaneous and the rupees every week to a customer. Production cost is instantaneous and setup cost is 280. Okay, setup cost is 280 and immediate delivery of motors to the customers. The company maintains an inventory with the inventory carrying cost is rupees 15 per unit per year. ಓಕೆ, ಇಲ್ಲಿ ನೀವು ಒಂದು ನೋಡ್ಕೊಳ್ಳೋದಂತಂದರೆ ಇದು ಯಾವುದು ಇಯರ್ ಕೊಟ್ಟಾರ, ಯೂನಿಟ್ ಪರ್ ಇಯರ್ ಕೊಟ್ಟಾರ. ಇದು ನೋಡಿ ಇಲ್ಲಿ 6 ಡಿಮಾಂಡ್ ರೇಟ್ ಈಸ್ 80 ಎಲೆಕ್ಟ್ರಿಕ್ ಮೋಟರ್ಸ್ ಎವ್ರಿ ವೀಕ್ ಅಂದಿದ್ದಾರೆ ಇಲ್ಲಿ. ಹೌದಾ, ಎವ್ರಿ ವೀಕ್. ದೆನ್ production cost is instantaneous and setup cost is 280. That is C3 is a 280. Okay. Then immediate delivery of motors carrying cost is rupees 15 per unit per year. Okay, per unit per year. ಈಗ ಅವರು ಎರಡನ್ನು ಪರ್ ಇಯರ್ ಕೊಟ್ಬಿಟ್ಟಿದ್ರೆ ಎರಡು ಯಾವುದು ಅಂದರೆ 6 ಮತ್ತು C1 ನೀವು ಇದೆರಡು ಸೆಟಪ್ ಕಾಸ್ಟ್ ಅಂತೂ ಇರಲ್ಲ, ಸೆಟಪ್ ಕಾಸ್ಟ್ ಪರ್ ಯೂನಿಟ್ ಇರುತ್ತೆ. ಇದೆರಡು ಪರ್ ಇಯರ್ ಇತ್ತಂದರೆ ನಾಟ್ ಅ ಪ್ರಾಬ್ಲಮ್, ನೀವು ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಾ. ಪರ್ ಮಂತ್ ಇದ್ದರೆ ಕ್ಯಾಲ್ಕುಲೇಟ್ ಮಾಡಿಬಿಡ್ತೀರಾ. ಬಟ್ ಇಲ್ಲಿ ಇದು ಇಯರ್ ಇದೆ, ಇದೇನಿದೆ ಅಲ್ಲ ವೀಕ್ ಇದೆ. ಹೌದಾ, ಪರ್ ವೀಕ್ ಅಂತಿದೆ. ಈಗ ನೀವೇನು ಮಾಡಬೇಕು, C1 ಯಾವುದು ಇರುತ್ತಲ್ಲ ಅದ್ರ ಪ್ರಕಾರ ಆರನ್ನು ಕನ್ವರ್ಟ್ ಮಾಡ್ಕೋಬೇಕಿಲ್ಲಿ. ಯಾವುದೇ ಕ್ವಶನ್ ಆದ್ರೂ ಕೂಡ ಅಲ್ಲಿ C1 ಏನಿರುತ್ತಲ್ಲ ಆರನ್ನ ಕನ್ವರ್ಟ್ ಮಾಡ್ಕೊಳ್ತೀರಾ. ಈಗ ಈ ಆರ್ ಇಸ್ ಈಕ್ವಲ್ಸ್ ಟು ಪರ್ ಇಯರ್ ಮಾಡ್ಕೋಬೇಕು. ಹೌ ಮೆನಿ ವೀಕ್ಸ್ ಇನ್ ಅ ಇಯರ್? ದಟ್ ಈಸ್ 52 ಇಂಟು ದಟ್ ಈಸ್ 80. ದ್ಯಾಟ್ಸ್ ಈಸ್ ಈಕ್ವಲ್ಸ್ ಟು 4160 ಪರ್ ಇಯರ್ ಆಯ್ತಿದು. ಓಕೆ, ಈ ಅದನ್ನು ಪರ್ ಇಯರಿಗೆ ಕನ್ವರ್ಟ್ ಮಾಡಿಬಿಟ್ಟು ಆಮೇಲೆ ಏನು ಕಂಡಿಡಿ ಅಂದಾರ ಅವರು, ಸಜೆಸ್ಟ್ ಆ್ಯನ್ ಇನ್ವೆಂಟ್ರಿ ಪಾಲಿಸಿ ವಿಚ್ ಈಸ್ ಮೋಸ್ಟ್ ಎಕನಾಮಿಕಲ್ ಅಂದಾರ. ಅಂದರೆ ನೀವು 4 ಫಾರ್ಮುಲಾನು ಅಲ್ಲಿ ಅಪ್ಲೋಡ್ ಮಾಡ್ತೀರಾ. ಒಂದು ಕ್ಯೂ ಕ್ಯಾಲ್ಕುಲೇಟ್ ಮಾಡ್ತೀರಿ, ಒಂದು ಟಿ ಕ್ಯಾಲ್ಕುಲೇಟ್ ಮಾಡ್ತೀರಿ, ಎನ್ ಕ್ಯಾಲ್ಕುಲೇಟ್ ಮಾಡ್ತೀರಾ, ಮತ್ತು C(q). ಓಕೆ, ಮಿನಿಮಮ್ ಎವರೇಜ್ ಕಾಸ್ಟ್, ಅದನ್ನು ಎವರೇಜ್ ಕಾಸ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತೀರಾ. ಈ ರೀತಿ ಅವರು ಮೋಸ್ಟ್ ಎಕನಾಮಿಕಲ್ ಅಂತ ಕೇಳಿದಾಗ 4 ಕ್ಯಾಲ್ಕುಲೇಟ್ ಮಾಡ್ತೀರಾ. ಇಲ್ಲ ಅಂದರೆ ಎಕ್ಸಾಮಲ್ಲಿ ಏನು ಮಾಡ್ತಾರೆ, 5 ಮಾರ್ಕ್ಸಿಗೆ ನಿಮ್ಗೆ 2 ಮಾತ್ರ ಕೇಳೋದು. ಫಸ್ಟ್ ಕ್ಯೂ ಕೇಳಿಬಿಟ್ಟು ಎನ್ ಕೇಳ್ಬೋದು, ಅಥವಾ ಕ್ಯೂ ಕೇಳಿಬಿಟ್ಟು C(q) ಕೇಳ್ಬೋದು. ಟಿ ಕೇಳಿದರೂ ಕೂಡ ನೀವು ಅಲ್ಲಿ ಕ್ಯೂನ ಕ್ಯಾಲ್ಕುಲೇಟ್ ಮಾಡಲೇಬೇಕಾಗತ್ತೆ. 2 ಕೇಳಿದಾಗ ಅಲ್ಲಿ 2 ಅಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಓಕೆ, ಈಗ 2C3R by C1 is a formula. Okay, Q is equals to 2C3R by C1. Just you are substituting the values 2 into 280 into 4160 divided by 15. That is a 394 units. Okay, square root ತೆಗಿಬೇಕು ಕಂಪಲ್ಸರಿ. ಅದನ್ನು ಮಲ್ಟಿಪ್ಲೈ ಮಾಡಿಬಿಟ್ಟು ಡಿವೈಡ್ ಬೈ C1 ಮಾಡಿಬಿಟ್ಟು ಸ್ಕ್ವೇರ್ ರೂಟ್ ತೆಗೆದಾಗ ಯು ಆರ್ ಗೆಟಿಂಗ್ ಆಸ್ ಅ 1 ಆನ್ಸರ್. ದೆನ್ T is equals to Q divided by R. Q is 394 divided by R is what is R? R is this rate. Then you are calculating as this one. That answer is equals to per year it is. Per week ಬೇಕಂದರೆ ಡಿವೈಡ್ ಬೈ 52 ಮಾಡ್ತೀರಾ ನೀವು ಅಲ್ಲಿ. ಮತ್ತೆ ಇದು ಪರ್ ಇಯರ್ ಇಷ್ಟೇ ಬರೆದ್ರೂ ಸಾಕು ನೀವು. ಮತ್ತು ಅದನ್ನು ಪರ್ ವೀಕ್ ಏನು ಕನ್ವರ್ಟ್ ಮಾಡೋದು ಬೇಕಾಗಿಲ್ಲ, ನೀವು ಇಷ್ಟು ಬರೆದ್ರೂ ಸಾಕಲ್ಲಿ ಟೈಮು. n is equals to 1 divided by t ತಗೊಂಡಾಗ 1 divided by this 0.0947. Then this one is 10.6 per year. Okay. Then C(q) is equals to square root of 2C1 C3R. That is equals to square root of 2 into C1 is 50 into 280 into 80. Okay.
ಇಲ್ಲಿ ಅವರು 80 ತಗೊಂಡಿದ್ದಾರೆ. ಇಲ್ಲಿ C1 C3 ಇದನ್ನು 80 ತೊಗೋಬೇಡಿ. ಇಲ್ಲಿ ನೀವು ಆರನ್ನು ಯಾವ್ದು ಇಲ್ಲಿ ತೊಗೊಂಡಿದ್ದೀರಲ್ಲ 4160, ಅದೇ 4160 ತಗೊಂಡ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದಾಗ ಯು ಆರ್ ಗೆಟಿಂಗ್ ಆ್ಯಸ್ ದಿಸ್ ಒಂದು ಆನ್ಸರಲ್ಲಿ ಬರುತ್ತೆ ನಿಮಗೆ. ಓಕೆ, ಇಂಟು ಸ್ಕ್ವೇರ್ ರೂಟ್ ಆಫ್ ತೊಗೊಂಡು ಸ್ಕ್ವೇರ್ ರೂಟ್ ಸರಿಯಾಗಿ ತೆಗೆದು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ ನೀವು. ಓಕೆ, ಇದು ಏನಿದೆ ಅಲ್ಲ ನಿಮಗೆ ಇನ್ವೆಂಟ್ರಿ ಅಥವಾ ರಿಪ್ಲೇಸ್ಮೆಂಟ್ ಥಿಯರಿ. ಇಲ್ಲಾಂದರೆ ಇನ್ನೊಂದು ಇನ್ವೆಂಟ್ರಿಯಲ್ಲಿ ನಿಮಗೆ ಸೀಟು ಕೊಟ್ಟಿರ್ತಾರಲ್ಲಿ ಶಾರ್ಟೇಜ್ ಕಾಸ್ಟ್ ಕೊಟ್ಬಿಟ್ಟು ಅಲ್ಲಿ ಕೇಳ್ತಾರೆ ಅದನ್ನು. ಓಕೆ, ಇದೇನಿದೆ ಅಲ್ಲ ನಿಮಗೆ ಇನ್ವೆಂಟ್ರಿ ಥಿಯರಿ. ಈಗ ನೋಡೋಣ ಇದನ್ನು ಗೇಮ್ ಥಿಯರಿ ನೋಡೋಣ. ಗೇಮ್ ಥಿಯರಿ 5 ಮಾರ್ಕ್ಸು. ಡಾಮಿನೆನ್ಸ್ ಪ್ರಿನ್ಸಿಪಲ್ಲು ಈಗ ಹೆಂಗೆ ಮಾಡ್ತೀವಿ ಅಂತಂದರೆ ಫಸ್ಟ್ ಈಗ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ ಅವರು. ನಾವೊಂದು ನಿಮಗೆ ಟ್ರಿಕ್ ಹೇಳ್ತೀನಿ ಇಲ್ಲಿ. ಯಾವಾಗಲೂ ಮಿನಿಮಮ್ ರೋನ ತೆಗಿತೀರಾ, ಮ್ಯಾಕ್ಸಿಮಮ್ ಕಾಲಮ್ನ ಡಿಲೀಟ್ ಮಾಡ್ತೀರಾ. ಓಕೆ, ಮಿನಿಮಮ್ ರೋ ಆ್ಯಂಡ್ ಮ್ಯಾಕ್ಸಿಮಮ್ ಕಾಲಮ್. ಓಕೆ, ಸಾಲ್ವ್ ದ ಫಾಲೋಯಿಂಗ್ ಗೇಮ್ ಯೂಸಿಂಗ್ ಡಾಮಿನೆನ್ಸ್ ಪ್ರಿನ್ಸಿಪಲ್. ಓಕೆ, ಡಾಮಿನೆನ್ಸ್ ಪ್ರಿನ್ಸಿಪಲ್ ಅಂದಾಗ ನಿಮಗಲ್ಲಿ ಇದನ್ನು ರೆಡ್ಯೂಸ್ ಮಾಡ್ತಾ ಹೋಗ್ತೀರಾ. ಫಸ್ಟ್ ಇದೊಂದು ಕ್ವಶನ್. ಈಗ ಇದನ್ನು ನೋಡಿದಾಗ ನಿಮಗೆ ಫಸ್ಟ್ ಏನು ಮಾಡ್ತೀರಾ, ಮಿನಿಮಮ್ ಒಂದು ರೋ ತೆಗಿಯೋಣಂತೆ. ಮಿನಿಮಮ್ ರೋ ಅಂದಾಗ ಇಲ್ಲಿ ಕಂಪ್ಯಾರೇಟಿವ್ ಟು ದೀಸ್ ರೋಸ್ this is minimum. Okay, this is a minimum. Then you have to delete this one. A3 is deleted. Okay, A1 deleted, A3 means A1 is dominated to A3, A1 A2 dominating A3, A3 is deleted anta baribekili. A3 is deleted. ಇಷ್ಟು ಬರೆದ್ರೆ ಸಾಕು, ಬಟ್ ಬರೀಲೇಬೇಕು ನೀವಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಈಗ ನೋಡಿ, ಈಗ ಒಂದು ರೋ ತೆಗೆದುಬಿಟ್ರೆ ಈಗ ನೋಡೋಣಂತೆ ಕಾಲಮ್ ತೆಗಿಬೇಕಾ ರೋ ತೆಗಿಬೇಕಾ ನೋಡೋಣಂತೆ. ಈಗ ಕಂಪ್ಯಾರೇಟಿವ್ ಟು 35 10 ಇದೆ, 20 25 ಇದೆ, 15 14 ಇದೆ. ಯಾವುದಾದ್ರೂ ಒಂದನ್ನು ಇಲ್ಲೇ ಕಾಲಮ್ನ ತೆಗೆದುಬಿಡೋಣ. ಕಾಲಮ್ ನೀವು 20 25 ತೆಗಿತಿದ್ರೆ B1 ಡಿಲೀಟ್ ಮಾಡ್ಕೊಂಡ್ಬಿಡಿ. B1 ಡಿಲೀಟ್ ಮಾಡಿದಾಗ ನಿಮಗೇನು ಅನಿಸುತ್ತಿಲ್ಲ, A1 A2 ಇದು ಬೇಡ, ಇದು A1 A2, ಇಲ್ಲಿ B2 B3 B4 ಉಳಿತು. ಹೌದಾ? ಈಗ 15 14 12 8 ಆ್ಯಂಡ್ 35 10 ಹಾಕಿ. ಓಕೆ, ಈಗ ಕಂಪ್ಯಾರೇಟಿವ್ ಟು ಇದನ್ನು ಕಂಪೇರ್ ಮಾಡಿದರೆ ಇದನ್ನು ನೀವು ಡಿಲೀಟ್ ಮಾಡ್ಕೋಬೋದು ರೋನ. ಈಗ ಒಂದು ರೋ ಡಿಲೀಟ್ ಮಾಡಿದ್ರಿ, ಒಂದು ಕಾಲಮ್ ಡಿಲೀಟ್ ಮಾಡಿದ್ರಿ, ಮತ್ತು ನೀವು ರೋನು ಡಿಲೀಟ್ ಮಾಡ್ಬೋದು, ಕಾಲಮು ಡಿಲೀಟ್ ಮಾಡ್ಬೋದು. ಬಟ್ ನಮಗೊಂದು ಇದ್ರೊಳಗೆ ಹೋಗೋಣಂತೆ. ಈಗ A2 ಡಿಲೀಟ್ ಮಾಡಿಬಿಡೋಣ. ವಾಟ್ ಈಸ್ ರಿಮೈನಿಂಗ್? ದೆನ್ A1 B2 B3 ಆ್ಯಂಡ್ B4. ಎಸ್, ಇಲ್ಲಿ ಎಷ್ಟು ಉಳಿತು? 15 12 35. 3 ಕಾಲಮ್ಸ್ ಈಸ್ ರಿಮೈನಿಂಗ್. Then you have to delete this one, B4. B4 is deleted. B2 and B3 is dominating and B4 is deleted. Then you have to next again A1, B2, B3, then 15 and 12. This you have to delete it. Then what is the answer? The A1 and B3 is the answer. That is 12 is the answer. Value of the game V is equals to 12. And strategy is A1 B3 is a strategy. Okay, strategy for the A is A2 that is no A1 it is A1 ಇದೆ ರಾಂಗ್ ಕೊಟ್ಟಿದ್ದಾರಲ್ಲಿ. A is A1 and B is a B3 ಅಂತ ತಗೊಳ್ತೀರಾ ಇಲ್ಲಿ. ಓಕೆ, ಈಗ ನೋಡೋಣ. ಈಗ ಇದು ನಿಮಗೆ ಹೆಂಗೆ ಬಂತು 12. ಈಗ ನೀವು ಇದನ್ನ ರೂಲ್ ಫಾಲೋ ಮಾಡಬೇಕು. ಮ್ಯಾಕ್ಸಿಮಮ್ ಕಾಲಮು ಮಿನಿಮಮ್ ರೋ ತೆಗಿತಾ ಹೋದಂಗೆ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ. ಬಟ್ ಅದು ಕರೆಕ್ಟ್ ಹೌದೋ ಅಲ್ಲೋ ಅಂತ ವೆರಿಫೈ ಮಾಡ್ಕೋಬೇಕಲ್ಲ ನೀವೀಗ. ವೆರಿಫೈ ಮಾಡ್ಕೊಳ್ಳೋಣ. ಹೆಂಗೆ ಮಾಡ್ಕೊಳ್ಳೋಣ ಅಂತಂದರೆ ಒಂದು ನಾನಿಲ್ಲಿ ರಬ್ಬರ್ ತೊಗೊಂಡ್ಬಿಟ್ಟು ಇದನ್ನೆಲ್ಲ ತೆಗೆದುಬಿಡ್ತೀನಿ. ಈಗ ವೆರಿಫೈ ಮಾಡ್ಕೋಬೇಕಂದ್ರೆ ನಾವು ಮ್ಯಾಕ್ಸಿಮಮ್ ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಇದೆಯಲ್ಲ ಅದನ್ನು ಅಪ್ಲೈ ಮಾಡೋಣ. The minimum value is this one in this. This one is a minimum. This one is a minimum in this. Okay, which one is maximum in this? The 25 is a maximum.
here 15 is a maximum, here in this 12 is a maximum, here it is a 35 is a maximum. Then just you observe A1 and B3 12 a value of the game v is equals to 12 ಬಂತಾ ನೋಡಿ. ನೀವು ಡಾಮಿನೇಟ್ ಮಾಡಿದಾಗೂ 12 ಬಂದಿತ್ತು ಮತ್ತು ಮಿನಿಮ್ಯಾಕ್ಸ್ ಪ್ರಿನ್ಸಿಪಲ್ ಮಾಡಿದಾಗೂ ಕೂಡ ಅಲ್ಲಿ 12 ಆನ್ಸರ್ ಬಂತು. ಓಕೆ, ಇದು ಒಂದು. ಇದು ಆಪ್ರೇಷನ್ ರಿಸರ್ಚಲ್ಲಿ ಥರ್ಡ್ ಪ್ರಾಬ್ಲಮ್ಮು ಡಾಮಿನೆನ್ಸ್ ಪ್ರಿನ್ಸಿಪಲ್. ಈಗ ಒಂದು ಟ್ರಾನ್ಸ್ಪೋರ್ಟೇಷನ್ ಒಂದು ನೋಡ್ಬೋಣ. ಕಂಪ್ಲೀಟ್ ಆಗಿದ್ದು ಪ್ಯಾಕೇಜ್ ಆಗಿಬಿಡುತ್ತೆ ಇದು. ಓಕೆ, ಈಗ NWCR. ಈಗ ನಿಮಗಲ್ಲಿ ರಿಪ್ಲೇಸ್ಮೆಂಟ್ ಥೇರಿ ಅಥವಾ ಇನ್ವೆಂಟ್ರಿ ಥೇರಿ ಬರೋ ಚಾನ್ಸಸ್ ಐತೆ. ಗೇಮ್ ಥೇರಿ ಅಥವಾ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು ಬರೋದು. ನೀವು 4 ಮಾಡ್ಕೊಂಬಿಟ್ರಿ ಅಂತಂದರೆ ಪರ್ಫೆಕ್ಟಾಗಿ ಅಲ್ಲಿ ನೀವು 4ರಲ್ಲಿ 2 ಯಾವುದಾದ್ರೂ ಬಂದ್ರೂ ಕೂಡ ಅಲ್ಲಿ ಮಾಡ್ಬೋದು. ನಿಮ್ಗಲ್ಲಿ ಮ್ಯಾಕ್ಸಿಮಮ್ 15 ಮಾರ್ಕ್ಸ್. ಥೇರಿ ನನಗೆ ಏನೋ ಥೇರಿ ಮಿಸ್ ಆದರೂ ಕೂಡ ನೀವು ಕಾನ್ಫಿಡೆಂಟ್ ಇರಲಿಲ್ಲ ಅಂದರೂ ಕೂಡ 15 ಮಾರ್ಕ್ಸ್ ಅಂತೂ ನಿಮ್ಮ ಕೈಯಲ್ಲಿ ಇರುತ್ತಲ್ಲಿ. ಓಕೆ, ಹಾಂ. ನೆಕ್ಸ್ಟ್, ಈಗ ಟ್ರಾನ್ಸ್ಪೋರ್ಟೇಷನ್ ಸಮ್ ಪ್ರಾಬ್ಲಮ್ ಬೈ ನಾರ್ತ್ ವೆಸ್ಟ್ ಕಾರ್ನರ್ ರೂಲ್ ನೋಡಿ. ಅವೈಲೇಬಲ್ ಆ್ಯಂಡ್ ರಿಕ್ವೈರ್ಮೆಂಟ್. ಓಕೆ, ಈಗ ಹೆಂಗೆ ಮಾಡ್ತೀರಿ ಇದನ್ನಂತಂದರೆ ಒಂದು ಲೈನ್ ತೊಗೊಂಡ್ಬಿಡ್ತೀನಿ ಇಲ್ಲಿ. ಒಂದರಲ್ಲೇ ನೀವು ಹಾಕ್ಬೋದು ಇದನ್ನು. ಈಗ ಫಸ್ಟ್ ನೋಡ್ತಾ ಹೋಗೋಣ. ಈಗ ಇದು ಹಿಂಗೆ ಕೊಟ್ಟಾಗ ಒಂದೊಂದು ಸತಿ ನಾನು ವ್ಯಾಲ್ಯೂಯೇಷನಲ್ಲಿ ನೋಡ್ತಿರ್ತೀನಲ್ಲ, ಎಷ್ಟೋ ಮಕ್ಕಳು ಏನು ಮಾಡಿಬಿಡ್ತೀರಾ, ಗೇಮ್ ಥೇರಿ ಒಯ್ದುಬಿಟ್ಟು ಟ್ರಾನ್ಸ್ಪೋರ್ಟೇಷನ್ ಬಂದುಬಿಟ್ಟು ಗೇಮ್ ಥೇರಿ ಮಾಡೋದು. ಆ ರೀತಿ ಮಾಡಬೇಡ್ರಿ. ಪ್ರಾಬ್ಲಮ್ ಸರಿಯಾಗಿ ಓದಿ. ಡಾಮಿನೆನ್ಸ್ ಪ್ರಿನ್ಸಿಪಲ್ ಅಂದಾಗ ಗೇಮ್ ಥೇರಿ ಅದನ್ನೇ ಮಾಡಬೇಕಲ್ಲಿ. ಟ್ರಾನ್ಸ್ಪೋರ್ಟೇಷನ್ ಅಂದಾಗ NWCR ಮೆಥಡು ಅಥವಾ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಇದೆ. ಅದರಲ್ಲಿ ಯಾವುದು ಕೊಟ್ಟಿರ್ತಾರೋ ಅದರ ಪ್ರಕಾರ ನೀವು ಇಲ್ಲಿ ಮಾಡ್ಕೊಳ್ಬೇಕು. ಓಕೆ, ಈಗ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು. ಫೈಂಡ್ ದ ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್ ಬೈ ನಾರ್ತ್ ವೆಸ್ಟ್ ಕಾರ್ನರ್ ರೂಲು. ಫಸ್ಟ್ ಸೆಲ್ಲಿಗೆ ಹೋಗೋಣ. ಈಗ ಫಸ್ಟಿಗೆ ಹೋಗಿಬಿಟ್ಟು ಇಲ್ಲಿ ಅವೈಲೇಬಲ್ ಎಷ್ಟಿದೆ? 10 ಇದೆ. ರಿಕ್ವೈರ್ಮೆಂಟ್ ಎಷ್ಟಿದೆ? 40 ಇದೆ. ಈಗ 10 ಅವೈಲೇಬಲ್ ಇದೆ ಅಲ್ಲ, ಇದನ್ನು ಕಾರ್ನರಲ್ಲಿ ನಾವು 10 ತೊಗೊಂಡ್ಬಿಡೋಣಂತೆ. ಕಾರ್ನರಲ್ಲಿ 10 ತೊಗೊಂಡ್ಬಿಡ್ತೀವಿ. ಇಲ್ಲಿ ಕೆಳಗಡೆ ಮಾಡಿದ್ದಿದೆ ನೋಡಿ, 10 ತೊಗೊಂಡ್ಬಿಡ್ತೀವಿ. ಅಂದರೆ ಇದೇನಾಗ್ಬಿಡ್ತು? 0 ಆಗಿಬಿಡ್ತು. ಇಲ್ಲಿ 40 - 10 ಏನಾಯಿತು? 30 ಆಯ್ತು ಇಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ಈ ಕಾಲಮ್ ಇದಕ್ಕೆ ಹೋಗೋದೇ ಇಲ್ಲ ನಾವು. ನೆಕ್ಸ್ಟ್ 0 ಆಗಿಬಿಡುತ್ತಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಬರ್ತೀರಾ. ಬಂದುಬಿಟ್ಟು ಇಲ್ಲಿ ಎಷ್ಟಿದೆ? 30 ಇದೆ, ಇಲ್ಲಿ 30 ಇದೆ. ಎರಡು 30 ಇರೋದ್ರಿಂದ ಇಲ್ಲಿ 30 ತೊಗೊಂಡ್ಬಿಡ್ತೀರಾ ನೀವು. 30 ತೊಗೊಂಡ್ಬಿಡ್ತೀರಿ. ಇಲ್ಲೂ ಕೂಡ 0 ಆಯಿತು, ಇಲ್ಲೂ ಕೂಡ 0 ಆಗಿಬಿಡ್ತು. ನೆಕ್ಸ್ಟ್ ಇಲ್ಲೂ ಬರಲ್ಲ ನೀವು, ಇಲ್ಲೂ ಬರಲ್ಲ. ಇಲ್ಲೂ ಹೋಗ್ಬಿಡ್ತು, ಇಲ್ಲೂ ಹೋಗ್ಬಿಡ್ತು. ಈಗ ಬರೋದು ನೀವು ಇದಕ್ಕೂ ಬರಲ್ಲ, ಯಾಕಂದರೆ ಇಲ್ಲೂ 0 ಆಯಿತು, ಇಲ್ಲೂ 0 ಆಯಿತು. ಈಗ ಬರೋದು 200ಗೆ. 200 ಬಂದುಬಿಟ್ಟು 20 ಆ್ಯಂಡ್ 40 ಯಾವ್ದು ತೊಗೊಳ್ತೀರಾ? 20 ತೊಗೊಳ್ತೀರಿ. ಇಲ್ಲಿ 20 ತೊಗೊಂಡ್ಬಿಟ್ರೆ ಇಲ್ಲಿ 20 0 ಆಗಿಬಿಡ್ತು. 40 - 20 ಏನಾಯಿತು? 20 ಉಳಿತು. ಲಾಸ್ಟಿಗೆ ನಿಮ್ಗೆ ಅವೈಲೇಬಿಲಿಟಿ ಆ್ಯಂಡ್ ರಿಕ್ವೈರ್ಮೆಂಟ್ ಈಕ್ವಲ್ಸ್. ಅವೈಲೇಬಿಲಿಟಿ ಮತ್ತು ರಿಕ್ವೈರ್ಮೆಂಟ್ ಸೇಮ್ ಆಗಿರುತ್ತೆ. ಎರಡೂ 0 ಆಗಿಬಿಡುತ್ತಿಲ್ಲ. ಕಂಪ್ಲೀಟಾಗಿ ನಿಮ್ಗೆ ಲಾಸ್ಟಿಗೆಲ್ಲ 0 ಬರಬೇಕು. ಅದನ್ನು ಒಳಗಡೆ ತೊಗೊಂಡ್ಬಿಟ್ಟಿರ್ತೀರ ನೀವು. ಅಂದರೆ ಅವೈಲೇಬಿಲಿಟಿ ಎಷ್ಟಿರುತ್ತೋ ಅಷ್ಟನ್ನು ತೊಗೊಂಡ್ಬಿಟ್ಟಿರ್ತೀರ. ರಿಕ್ವೈರ್ಮೆಂಟು ಅವೈಲೇಬಿಲಿಟಿ ಈಸ್ ಈಕ್ವಲ್. ಓಕೆ, ದ ಟೋಟಲ್ ಅವೈಲೇಬಿಲಿಟಿ ದಟ್ ಈಸ್ ಅವ್ರು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿತ್ತಾ? ಓಕೆ, 80 ಅಂದರೆ ಬ್ಯಾಲೆನ್ಸಿಂಗ್ ಅಂತ. ಸಮೇಷನ್ ಆಫ್ AI ಈಸ್ ಈಕ್ವಲ್ ಟು ಸಮೇಷನ್ ಆಫ್ BJ ಈಸ್ ಅ ಬ್ಯಾಲೆನ್ಸ್ಡ್ TP ಅಂತ ಹೇಳ್ತೀವಿ ನಾವು. ಓಕೆ, ಈಗ ಇನಿಷಿಯಲ್ ಬೇಸಿಕ್ ಫಿಸಿಬಲ್ ಸೊಲ್ಯೂಷನ್. ಈಗ ಫಸ್ಟ್ ಎಕ್ಸ್ ಇಲ್ಲಿ ನೀವು A ಅಂತ ಏನೋ ಕೊಡಲಿ, ನೀವೇನು ಮಾಡಿಬಿಡ್ರಿ 1 1 ಅಂತ ತೊಗೊಂಬಿಡ್ರಿ. 1 1 ಅಲ್ಲಿ ಎಷ್ಟಿದೆ ಇದರಲ್ಲಿ ಅಲೊಕೇಶನಲ್ಲಿ ನೀವು ಬರೆದಿರೋದು ಕಾರ್ನರಲ್ಲಿ 10. ಈಗ ನೆಕ್ಸ್ಟ್ ಎಕ್ಸ್ 2 1 ಈಸ್ ಈಕ್ವಲ್ಸ್ ಟು 30 ಎಕ್ಸ್. ನೆಕ್ಸ್ಟ್ 3 2 3 2 ಇದು 3ನಾ, ಇದು 2 ಈಸ್ ಈಕ್ವಲ್ಸ್ ಟು 20 ಎಕ್ಸ್. 3 3 ಈಸ್ ಈಕ್ವಲ್ಸ್ ಟು 20. ಓಕೆ, ಇದಿಷ್ಟು ನೀವು ಅಲ್ಲಿ ಬರೀತೀರಿ. ಇದನ್ನು ಕಂಪಲ್ಸರಿ ಯು ಹ್ಯಾವ್ ಟು ರೈಟ್ ಇಟ್. ದೆನ್ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡುವಾಗ 50 × 10 ದಟ್ ಈಸ್ 500. ಓಕೆ, ಪ್ಲಸ್ ಇಲ್ಲಿ 30 × 90 ಅದನ್ನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ
ಕ್ಯಾಲ್ಕುಲೇಟ್ ಮಾಡಿಬಿಟ್ಟು 50 ಇಂಟು 10, 30 ಇಂಟು 90, 20 ಇಂಟು 200, 20 ಇಂಟು 50 ಇದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಯು ಆರ್ ಗೆಟಿಂಗ್ ಆ್ಯಸ್ 8200 ಈಸ್ ಅ ಆನ್ಸರ್. ಓಕೆ, ನೆಕ್ಸ್ಟು ಇದು ವೆರಿ ವೆರಿ ಇಂಪಾರ್ಟೆಂಟ್ ನಿಮಗೆ. ಈಸ್ ಇಟ್ ಎ ಡಿಜನರೇಟ್ ಸೊಲ್ಯೂಷನ್ ಅಂತ ಕೇಳಿದಾಗ ಇಲ್ಲಿ ಏನು ಮಾಡ್ತೀರಿ, ಫಸ್ಟು m ಪ್ಲಸ್ n ಮೈನಸ್ 1, m ಪ್ಲಸ್ n ಮೈನಸ್ 1. m ಅಂದರೆ ಯಾವುದು? 1 2 3. n ಅಂದರೆ ಯಾವುದು? 1 2 3 minus 1. What is this one? 6 minus 1, that is 5. How many values here? 1 2 3 4. ಇದು number of allocations ಎಷ್ಟಿದೆ? Not equal to 4 allocations. The solution is a non-degenerate. Equal to ಬಂದಾಗ non-degenerate. It is a degenerate solution. ಇಲ್ಲಿ 4 ಬಂದಿದೆಯಲ್ಲ, 1 2 3 4, ಬಟ್ ಇಲ್ಲಿ 3 3 6 6 ಮೈನಸ್ 6 ಮೈನಸ್ 1, ದಟ್ ಈಸ್ 5. ನಾಟ್ ಈಕ್ವಲ್ ಟು ಅಲೋಕೇಶನ್ ಡಿಜನರೇಟ್. ಇಟ್ ಈಸ್ ಅ ಡಿಜನರೇಟ್ ಸೊಲ್ಯೂಷನ್. ಓಕೆ, ಇದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ಮು. ಓಕೆ, ಈಗ ಇದು ಕಂಪ್ಲೀಟ್ ನಿಮಗೆ ಒಂದು ಈಗ ಹೆಂಗಂತಂದರೆ ಇದು 5 ಮಾರ್ಕ್ಸಿಂದ ನಿಮ್ಗೆ ಕಂಪ್ಲೀಟ್ ಇದ್ದಂಗೆ ಇದು. ಇನ್ನೊಂದು ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಒಂದು ನೋಡ್ಬಿಡ್ತೀನಿ ನೋಡಿ. ಇಲ್ಲಿ ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡು ಇಲ್ಲಿದೆ ನೋಡಿ. ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಏನಿಲ್ಲ, ಎಲ್ಲ ವ್ಯಾಲ್ಯೂಸನ್ನು ಮ್ಯಾಟ್ರಿಕ್ಸಲ್ಲಿ ನೋಡ್ತೀರಾ, ಇದರಲ್ಲಿ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಓಕೆ, ಈಗ ಇದು ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡ್ ಅನ್ಕೋಣ, ಇದು MMM ಮೆಥಡ್ ಅನ್ಕೋಣ. ಓಕೆ, ಮ್ಯಾಟ್ರಿಕ್ಸ್ ಮಿನಿಮಾ ಮೆಥಡಲ್ಲಿ ವಿಚ್ ಒನ್ ಈಸ್ ಲೀಸ್ಟ್ ಹಿಯರ್ ಇನ್ ದಿಸ್ 30 45 50 ಇದು ನೋಡಿದಾಗ 30 ಈಸ್ ಅ ಮಿನಿಮಮ್. ದೆನ್ ಯು ಹ್ಯಾವ್ ಟು ಚೂಸ್ 20 ಮತ್ತು 10. ಇಲ್ಲಿ ಯಾವ್ದು ತೊಗೊಳ್ತೀರಿ? 10 ಈಸ್ ಅ ಲೆಸ್ ವ್ಯಾಲ್ಯೂ. 10 ತೊಗೊಂಡ್ಬಿಡ್ತೀರಾ, ಇಲ್ಲಿ ಹೋಗ್ಬಿಡ್ತು, 0 ಆಗಿಬಿಡ್ತು. ಇಲ್ಲಿ 20 ಮೈನಸ್ 10 ಉಳೀತು, ಹೌದಾ? ಮತ್ತು ನೆಕ್ಸ್ಟ್ ಇದೇನಾಗ್ಬಿಡ್ತು, ಇದು ಫುಲ್ ಇದು ಹೋಗ್ಬಿಡ್ತು ರೋ. ಈಗ ಉಳಿತೇನು? ಇದಿಷ್ಟು ಉಳಿತು. ಇದರಲ್ಲಿ ಮಿನಿಮಮ್ ಯಾವುದು? 45. ಇಲ್ಲಿ 10 ಇದೆ, 30 ಇದೆ. ಇಲ್ಲಿ 10 ತೊಗೊಂಡ್ಬಿಡ್ತೀರಾ, ಇಲ್ಲಿ 10 ತೊಗೊಂಡಾಗ ಇದು 0 ಆಗಿಬಿಡ್ತು, ಇದು ಹೋಗ್ಬಿಡ್ತು. ಇಲ್ಲಿ ಉಳಿತೇನಿಲ್ಲಿ 90 170 270 ಆ್ಯಂಡ್ 50, ಹೌದಾ? ಇಲ್ಲಿ 30 ಮೈನಸ್ 10 ಮಾಡಿದಾಗ ನಿಮ್ಗೆ 20 ಉಳಿಯುತ್ತಿಲ್ಲಿ. ಇಲ್ಲಿ ಈ 10 ಮೇಲೆ ತೊಗೊಂಡ್ಬಿಟ್ರಲ್ಲ, 20 ಉಳಿಯುತ್ತಲ್ಲಿ. ಈಗ ನಿಮ್ಗೆ ಅವೈಲೇಬಿಲಿಟಿ ಎಷ್ಟಿದೆ? 20 ಮತ್ತು 40 ಇದೆ. ಇಲ್ಲಿ 40 ಮತ್ತು 20 ಇದೆ. ಮ್ಯಾಟ್ರಿಕ್ಸ್ ಮಿನಿಮಾ ಅಂದರೆ ಮತ್ತೆ ಸಣ್ಣದು ಯಾವುದಿದೆ ಇದರಲ್ಲಿ? 50 ಇದೆ. ಇಲ್ಲಿ 20 ಮತ್ತು 40 ಇದೆ. ಇಲ್ಲೇನು ಮಾಡ್ತೀರಾ? 20 ತೊಗೊಂಡ್ಬಿಡ್ತೀರಿ. 20 ತೊಗೊಂಡಾಗ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. 40 ಮೈನಸ್ 20 ಎಷ್ಟು ಉಳಿತು? 20 ಉಳಿತು. ಇಲ್ಲಿ 20 ಉಳಿಯುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ 20 ಉಳಿದಾಗ ಇದನ್ನು ಹೋಗ್ಬಿಡ್ತಾ? 90 ತೊಗೊಳ್ತೀರಿ. ಈ 20 40 ಇಲ್ಲಿ 20 ತೊಗೊಳ್ತೀರಾ. 20 ತೊಗೊಂಡಾಗ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ ನಿಮಗೆ. ಇಲ್ಲೇನಾಯಿತು? 40 ಮೈನಸ್ 20 ಉಳಿತು. ಲಾಸ್ಟ್ಗೆ ಏನಾಯ್ತಲ್ಲ 20 ಇಲ್ಲಿ ಉಳಿಯುತ್ತೆ ನಿಮಗೆ. ಇದು ಮ್ಯಾಟ್ರಿಕ್ಸ್ ಮಿನಿಮಮ್ ಯು ಹ್ಯಾವ್ ಟು ಸಿಲೆಕ್ಟ್ ಇಟ್. ಮಿನಿಮಮ್ ನೋಡಿಬಿಟ್ಟು ಇದರಲ್ಲಿ ಯಾವುದು ಮಿನಿಮಮ್ ಇದೆ ಆ ಮಿನಿಮಮ್ ವ್ಯಾಲ್ಯೂ ನೋಡಿಬಿಟ್ಟು ಅವೈಲೇಬಿಲಿಟಿ ಮತ್ತು ರಿಕ್ವೈರ್ಮೆಂಟ್ನ ತೊಗೊಳ್ತೀರಾ. ಅವೈಲೇಬಿಲಿಟಿ ಕಡಿಮೆ ಇದ್ದರೆ ಅದನ್ನು ತೊಗೊಳ್ತೀವಿ, ರಿಕ್ವೈರ್ಮೆಂಟ್ ಕಡಿಮೆ ಇದ್ದರೆ ಅದನ್ನು ತೊಗೊಳ್ತೀವಿ ಅಲ್ಲೇ ಅಲೋಕೇಶನಲ್ಲಿ. ಓಕೆ, ಇದು ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡ್ ನಿಮಗೆ. ಓಕೆ, ಈಗ ಕಂಪ್ಲೀಟ್ ಈಗ ಆಲ್ಮೋಸ್ಟ್ 90% OR ಇದು 90%. ಯಾಕಂದರೆ ಡೊಮಿನೆನ್ಸ್ ಮೆಥಡು ಬರೋದು 5 ಮಾರ್ಕ್ಸ್ಗೆ, NWCR ಮೆಥಡು ಮ್ಯಾಟ್ರಿಕ್ಸ್ ಮಿನಿಮಮ್ ಮೆಥಡು 5 ಮಾರ್ಕ್ಸ್ಗೆ, ರಿಪ್ಲೇಸ್ಮೆಂಟ್ ಥಿಯರಿ ಆಯಿತು ಮತ್ತು ಇನ್ವೆಂಟ್ರಿ ಆಯಿತು. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ಮತ್ತು ನಿಮಗಿದು ಯೂಸ್ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.